ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನಿಂದ ಇವತ್ತಿನ ಬೆಳಗ್ಗೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂದ್ರೆ AISSEC ಇಂದ ಒಂದು ಪಬ್ಲಿಕ್ ನೋಟಿಸ್ ಬಿಡುಗಡೆ ಮಾಡಲಾಗಿದೆ. ಆ ಪಬ್ಲಿಕ್ ನೋಟಿಸ್ ಏನ್ ಹೇಳುತ್ತಪ್ಪ ಅಂತಂದ್ರೆ ನಿಮಗೆ ಈಗಾಗಲೇ ನಿಮಗೆ ಈ ಸೈನಿಕ್ ಸ್ಕೂಲ್ ಎಕ್ಸಾಮ್ ಆಗಿತ್ತಲ್ಲ, ಅದರಲ್ಲಿ ಕ್ವಾಲಿಫೈಡ್ ಆದಂತ ಸ್ಟೂಡೆಂಟ್ಸ್ಗಳಿಗೆ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಬಿಟ್ಟಿತ್ತು. ಅದೇ ತರನೇ ರಿಜಿಸ್ಟ್ರೇಷನ್ ಮಾಡಬೇಕಾದ ಸಮಯದಲ್ಲಿ ನಿಮ್ಗೆ ಅಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಅಂದ್ರೆ ನಿಮ್ ಜೆಂಡರ್, ನಿಮ್ ಡೊಮಿಷಲ್ ಅದನ್ನೆಲ್ಲ ನಿಮ್ಗೆ ಚೆಕ್ ಮಾಡಕ್ ಆಪ್ಷನ್ ಕೊಟ್ಟಿದ್ರು. ಅದಾದ್ಮೇಲೆ ಈಗ ತಾನೇ ನಿಮ್ಗೆ ಮಾರ್ಚ್ 29 ತನಕ ನಿಮ್ಗೆ ಏನ್ ಟೈಮ್ ಕೊಟ್ಟಿದ್ರಪ್ಪ ಅಂತಂದ್ರೆ ಈ ಕೌನ್ಸಿಲಿಂಗ್ ಅಂತಂದ್ರೆ ನಿಮ್ಮ ಸ್ಕೂಲ್ಗಳನ್ನ ಯಾವ ಸ್ಕೂಲ್ಗಳನ್ನ ಸೆಲೆಕ್ಟ್ ಮಾಡ್ಕೊಳಕಂತ ನಿಮ್ಗೆ ಟೈಮ್ ಕೊಟ್ಟಿದ್ರು. ಆದ್ರೆ ಇವಾಗ ಅಂದ್ರೆ ಇವತ್ತಿನ ಬೆಳಗ್ಗೆ ಮುಂಜಾನೆ ಈ ಸೈನಿಕ್ ಸ್ಕೂಲ್ ಸೊಸೈಟಿಯಿಂದ ಆಲ್ ಇಂಡಿಯನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇಂದ ಒಂದು ಹೊಸ ಪಬ್ಲಿಕ್ ನೋಟಿಸ್ ಏನ್ ರಿಲೀಸ್ ಆಗಿದೆಪ್ಪ ಅಂತಂದ್ರೆ ಇಲ್ಲಿ ತನಕ ಯಾರು ಈ ಸೈನಿಕ್ ಸ್ಕೂಲ್ ರಿಜಿಸ್ಟ್ರೇಷನ್ ಅಥವಾ ಅದ್ರ ಜೊತೆಗೆ ಮತ್ತೆ ಏನಿದು ಈ ಕೌನ್ಸಿಲಿಂಗ್ ರೌಂಡ್ ಅನ್ನ ಇನ್ನು ಯಾರು ಮಾಡಿಲ್ಲ ಅವ್ರಿಗೋಸ್ಕರ ಒಂದು ಹೊಸ ಪಬ್ಲಿಕ್ ನೋಟಿಸ್ ಏನಪ್ಪಾ ಅಂತಂದ್ರೆ AISSEC ಪೋರ್ಟಲ್ ನಲ್ಲಿ ನೋಂದಣಿ, ತಿದ್ದುಪಡಿ ಮತ್ತು ಶಾಲೆಗಳ ಆಯ್ಕೆ ಭರ್ತಿ ಪ್ರಕೃತಿಯೊಂದಿಗೆ 3 ದಿನಗಳ ಕಾಲ ಮರು ತೆರೆಯಲಾಗುತ್ತದೆ. ಅಂದ್ರೆ ನಾನು ಜಸ್ಟ್ ಇವಾಗ ಏನ್ ಹೇಳಿದ್ನಲ್ಲ 3 ದಿನ ತನ ಯಾವ ತಾರೀಕಿನಿಂದಪ್ಪ ಅಂತಂದ್ರೆ ಮಾರ್ಚ್ 29, ಮಾರ್ಚ್ 30, ಮಾರ್ಚ್ 31 ಮತ್ತು 1ನೇ ಏಪ್ರಿಲ್ ತನ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ. ಅಂದ್ರೆ 30ಕ್ಕೆ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ 5 ಗಂಟೆಯಿಂದ. ಇದರಿಂದ ಅನಿರೀಕ್ಷಿತ ಸಂದರ್ಭಗಳ ಕಾರಣದಿಂದ 28 ಫೆಬ್ರವರಿ 2020 ಒಳಗೆ ತಮ್ಮ ನೋಂದಣಿಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗದ AISSEE 2026 ಅರ್ಹ ಅಭ್ಯರ್ಥಿಗಳಿಗೆ ಈಗ ಪೋರ್ಟಲ್ ನಲ್ಲಿ ಎಲ್ಲಾ ಕಡ್ಡಾಯ ಕ್ರಮಗಳನ್ನು ಅಂದರೆ ನೋಂದಣಿ, ತಿದ್ದುಪಡಿ ಹಾಗೂ ಶಾಲೆಗಳ ಆಯ್ಕೆ ಭರ್ತಿ ಪೂರ್ಣಗೊಳಿಸಲು ಅವಕಾಶ ದೊರೆಯುತ್ತದೆ. ಅಂದ್ರೆ ಇವಾಗ ಏನ್ ಹೇಳಿದ್ರು ನೋಡ್ರು 28 ತನ ನಿಮ್ಗೆ ಏನದು ಆಪ್ಷನ್ ಕೊಟ್ಟಿದ್ರು ನೋಡು, ಅದು 28 ತನ ಇರುತ್ತೆ. ಅದ್ರ ಜೊತೆಗೆ ಇನ್ನು ಏನು ಇದು ರಿಜಿಸ್ಟ್ರೇಷನ್ ಮತ್ತು ಈ ರೌಂಡ್ ಇನ್ನು ಏನು ಪ್ರೋಸೆಸ್ ಸ್ಟಾರ್ಟ್ ಮಾಡ್ಲಾರಂಗ ಅಲ್ಲೇ ಯಾರಿದಾರೋ ಅವ್ರಿಗೋಸ್ಕರ ಇದು ಪಬ್ಲಿಕ್ ನೋಟಿಸ್. ಏನಪ್ಪಾ ಅಂತಂದ್ರೆ ವಿಸ್ತರಿತ ಅಂದ್ರೆ ಈಗಿನ ಟೈಮಲ್ಲಿ ವಿಸ್ತರಿತ ಅವಧಿ 30 ಮಾರ್ಚ್ 2026 ಸೋಮವಾರ ಬೆಳಿಗ್ಗೆ ಅಂದ್ರೆ 30 ಮಾರ್ಚ್ ಇಂದ ಸೋಮವಾರ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರಿಗೆ ಯಾರು ಇಲ್ಲಿ ತನಕ ನೆನಪಿಟ್ಕೊಳ್ಳಿ, ಇಲ್ಲಿ ತನಕ ಯಾರು ರಿಜಿಸ್ಟ್ರೇಷನ್ ಮಾಡಿಲ್ಲ, ಯಾರು ಸೈನಿಕ್ ಸ್ಕೂಲ್ ಸೊಸೈಟಿ ಈ ಎಕ್ಸಾಮ್ ಬರೆದು ಕ್ವಾಲಿಫೈಡ್ ಆದಂತ ಸ್ಟೂಡೆಂಟ್ಸ್ಗಳಿಗೆ ಯಾರು ರಿಜಿಸ್ಟ್ರೇಷನ್ ಮಾಡಿಲ್ಲ ಅವ್ರಿಗೋಸ್ಕರ ಇದು. ರಿಜಿಸ್ಟ್ರೇಷನ್ ಆದವರು ನೀವು ಮತ್ತೆ ರಿಜಿಸ್ಟ್ರೇಷನ್ ಮಾಡೋದ್ ಬೇಕಲ್ಲ, ಒಂದೇ ಸಲ ಆಗಿದ್ರೆ ಮುಗಿದೋಯ್ತು. ಇನ್ನು ಯಾರು ರಿಜಿಸ್ಟ್ರೇಷನ್ ಮಾಡಿಲ್ಲ, ಆ ಪ್ರೊಸೆಸ್ ಯಾರು ಮಾಡಿಲ್ಲ ಅವ್ರಿಗೋಸ್ಕರ ಇದು ಪಬ್ಲಿಕ್ ನೋಟಿಸ್. ಅದು ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದ್ರೆ ನೆನ್ಪಿಟ್ಕೊಳ್ಳಿ 30 ಮಾರ್ಚ್ 2026 ಸೋಮವಾರ ಬೆಳಗ್ಗೆ 5 ಗಂಟೆ ಆರಂಭವಾಗಿ 1 ಏಪ್ರಿಲ್ 2026 ಬುಧವಾರ ರಾತ್ರಿ 11:50 23:50 ಅಂದ್ರೆ ರೈಲ್ವೆ ಟೈಮು. ನೀವು ನೆನ್ಪಿಟ್ಕೋಬೇಕಾದ ರಾತ್ರಿ 11:50 ಗಂಟೆಗೆ ಮುಕ್ತಾಯವಾಗುತ್ತದೆ. ಅಂದ್ರೆ ನಿಮಗೆ 3 ದಿನಗಳ ಸಮಯ ದೊರೆಯುತ್ತೆ ನಿಮಗೆ. ಈ ಅವಧಿಯಲ್ಲಿ ಅಭ್ಯರ್ಥಿಗಳು ಪೋರ್ಟಲ್ ನಲ್ಲಿ ಎಲ್ಲಾ ಕಡ್ಡಾಯ ಕ್ರಮಗಳನ್ನು ಅಂದರೆ ನೋಂದಣಿ, ತಿದ್ದುಪಡಿ ಹಾಗೂ ಶಾಲೆಗಳ ಆಯ್ಕೆ ಭರ್ತಿ ಪೂರ್ಣಗೊಳಿಸಬೇಕು. ಅಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡಕ್ ನಿಮ್ಗೆ ಏನ್ ಬೇಕಾಗತ್ತಪ್ಪ ಅಂತಂದ್ರೆ ಅಪ್ಲಿಕೇಶನ್ ನಂಬರ್, ಅಂದ್ರೆ ಈ ಸೈನಿಕ್ ಸ್ಕೂಲ್ ಅಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಗೆ ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ. ಮತ್ತು ಅಲ್ಲಿ ಹೋಗಿ ನಿಮ್ಗೆ OTP ಗಳನ್ನ ಎಂಟರ್ ಮಾಡ್ಕೊಂಡು ಅದಾದ್ಮೇಲೆ ನೀವು ಅಲ್ಲಿ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ನಿಮ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಅದೇ ಪ್ರೋಸೆಸ್ ನ ಇನ್ನು ಇಲ್ಲಿ ತನಕ ಯಾರು ಮಾಡಿಲ್ಲ ಅವ್ರಿಗೋಸ್ಕರ ಇದು ಅವಕಾಶ. ಇದು ಮಾರ್ಚ್ 30ರಿಂದ ಟೈಮ್ ಕೊಟ್ಟಿದ್ದಾರೆ ನಿಮ್ಗೆ. ಈ ವಿಸ್ತರಣೆಯನ್ನು 22 ಜನವರಿಯಿಂದ 28 ಫೆಬ್ರವರಿ ರವರೆಗೆ ಇದ್ದ 38 ದಿನಗಳ ಹಿಂದಿನ ನೋಂದಣಿ ಅವಧಿಯನ್ನು ತಪ್ಪಿಸಿಕೊಂಡ ಅಂತ ನೆನ್ಪಿಟ್ಕೊಳ್ಳಿ. ಅಂದ್ರೆ 28 ಫೆಬ್ರವರಿ ತನಕ ಟೈಮ್ ಕೊಟ್ಟಿದ್ರು ಅವಾಗ, ಅದನ್ನ ಯಾರು ಮಿಸ್ ಮಾಡ್ಕೊಂಡ್ರು ಅವ್ರಿಗೋಸ್ಕರ ಇದು. ಸೊ AISSEE 2026 ಅರ್ಹ ಅಭ್ಯರ್ಥಿಗಳಿಗೆ ನೀಡಲಾಗಿದೆ ಅಂದ್ರೆ ಅವ್ರಿಗೋಸ್ಕರ ಇದು ಅವಕಾಶ ಇದೆ. ಇದು ಅಭ್ಯರ್ಥಿಗಳ ಶೈಕ್ಷಣಿಕ ಆಶಯಗಳನ್ನು ನೆರವೇರಿಸಲು ಮಕ್ಕಳ ಕೇಂದ್ರಿತ ದೃಷ್ಟಿಕೋನದಿಂದ ಒಮ್ಮೆ ಕ್ರಮವಾಗಿ ಮಾತ್ರ ನೀಡಲ್ಪಟ್ಟಿದ್ದು, ಇದನ್ನು ಮುಂದಿನ ದಿನಕ್ಕೆ ಮಾದರಿಯಾಗಿ ಪರಿಗಣಿಸಬಾರದು. ಆಯ್ತಾ? ಅಂದ್ರೆ ಇದೇ ನಿಮ್ಮ ಲಾಸ್ಟ್
ಲಾಸ್ಟ್ ಚಾನ್ಸ್ ಇರೋದು, ಮತ್ತೆ ನೀವು ಇದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲಪ್ಪ ಅಂತ ಒಂದು ಕಾಷನ್ ಇದ್ದಂಗೆ ನಮಗೆ. ಸೊ ಈ 3 ದಿನಗಳ ವಿಸ್ತರಣೆ ನಿಗದಿತ ಅವಧಿಯೊಳಗೆ ತಮ್ಮ ನೋಂದಣಿಯನ್ನು ಪೂರ್ಣಗೊಳಿಸಲು ವಿಫಲರಾದ ಅರ್ಹ ಅಭ್ಯರ್ಥಿಗಳಿಗೆ ಅಂತಿಮ ಅವಕಾಶವಾಗಿದೆ. ಅಂದ್ರೆ ಇದೇ ಲಾಸ್ಟ್ ಚಾನ್ಸ್, ಇದಾದ್ಮೇಲೆ ನಿಮ್ಗೆ ಸಿಗಲ್ಲ. ಅವರು ಪೋರ್ಟಲ್ನಲ್ಲಿ ಎಲ್ಲಾ ಕಡ್ಡಾಯ ಪ್ರಕ್ರಿಯೆಗಳಿಗೆ ಅಂದರೆ ನೋಂದಣಿ, ತಿದ್ದುಪಡಿ ಹಾಗೂ ಶಾಲೆಗಳ ಆಯ್ಕೆ, ಅಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕು. ಅದೇ ತರ ನಿಮ್ಗೆ ಯಾವ ಸ್ಕೂಲ್ ಬೇಕಂತ ಇವಾಗಲೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಇದೇ ರೌಂಡು, ಆಮೇಲೆ ನೀವು ಸ್ಕೂಲ್ಗಳು ತಗೋಬೇಕಿತ್ತು ಅಂತಂತ ಅಂದ್ರೆ ಆಗಲ್ಲ. ಅದಕ್ಕಂತಾನೆ ಇದೇ ಅಂತಿಮ ಅವಕಾಶವನ್ನು ನೀವು ಬಳಸ್ಕೋಬೇಕು, ಪೂರ್ಣಗೊಳಿಸಬಹುದು. ಇದಕ್ಕಿಂತ ಮುಂದೆ ಯಾವುದೇ ವಿಸ್ತರಣೆಯನ್ನು ನೀಡಲಾಗುವುದಿಲ್ಲ, ಅಂದ್ರೆ ಚಾನ್ಸ್ ಕೊಡಲ್ಲ. ಆನ್ಲೈನ್ ಕೌನ್ಸಿಲಿಂಗ್ ಹಂತಗಳಲ್ಲಿ ಅವರ ಹೆಸರು ಮೆರುಗಾದ ಪಟ್ಟಿಯಲ್ಲಿ ಮೆರಿಟ್ ಲಿಸ್ಟ್, ಅಂದ್ರೆ ಈ ಮೆರಿಟ್ ಲಿಸ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಜಾಸ್ತಿ ಸ್ಕೋರ್ ಯಾರು ತಗೊಂಡಿರ್ತಾರೆ ಅವರು ಟಾಪ್ ಅಲ್ಲಿ, ಅಂದ್ರೆ ಅವ್ರ ಮೆರಿಟ್. ಸೊ ಈ ಹೈಯೆಸ್ಟ್ ಸ್ಕೋರ್ ಯಾರೆಲ್ಲ ಇರ್ತಾರೋ ಅವ್ರಿಗೆಲ್ಲ ಮೆರಿಟ್ ಲಿಸ್ಟ್ ಅಂತ ಕರೀತಾರೆ. ಬಂದಲ್ಲಿ ಪರಸ್ಪರ ಮೆರಿಟ್ ಆಧಾರದ ಮೇಲೆ ಈ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆಗಳು ನಡೆಸಲಾಗುತ್ತದೆ. ಅಂದ್ರೆ ಈ ಮೆರಿಟ್ ಲಿಸ್ಟ್ ಯಾರೆಲ್ಲ ಇರ್ತಾರೋ ಅವ್ರನ್ನ ಫಸ್ಟ್ ಕರೀತಾರೆ. ಯಾವ್ದಕ್ಕಪ್ಪ ಅಂತಂದ್ರೆ ಇದು ಮೆಡಿಕಲ್ ಅಂತ ಸೈನ್ಸ್ ಸ್ಕೂಲ್ ಇಂದ ಕರೀತಾರೆ. ಅವ್ರಿಗೆ ಟಾಪ್ ಅಂದ್ರೆ ಟಾಪ್ ಸ್ಕೋರರ್ ಫಸ್ಟ್ ಕರೀತಾರೆ. ಆಮೇಲೆ ಬರ್ತಾ ಸ್ಕೋರ್ಗಳಿಗೆ ಕಡಿಮೆ ಆದಂಗಿಲ್ಲ ನೆಕ್ಸ್ಟ್ ಡೇಟ್ಗಳೆಲ್ಲ ಮೆಡಿಕಲ್ ಲಿಸ್ಟ್ಗೆ ಚೇಂಜ್ ಆಗುತ್ತೆ. ಸೈನಿಕ ಶಾಲೆಗಳು ಹಾಗೂ ಹೊಸ ಸೈನಿಕ ಶಾಲೆಗಳ ಪ್ರವೇಶ ಪ್ರಕ್ರಿಯೆ ಅಂದ್ರೆ ಇವಾಗ ಸೈನಿಕ್ ಸ್ಕೂಲ್ 2 ತರ ಆಗಿದೆ. ಸೈನಿಕ್ ಸ್ಕೂಲ್ ಸೊಸೈಟಿ, ನಾನ್ ಸೈನಿಕ್ ಸ್ಕೂಲ್ ಅಂದ್ರೆ SS ಮತ್ತು NSS ಅಂತ. ಸೊ ಸೈನಿಕ ಶಾಲೆಗಳು ಹಾಗೂ ಹೊಸ ಸೈನಿಕ ಶಾಲೆಗಳ ಪ್ರವೇಶ ಪ್ರಕ್ರಿಯೆ ಅರ್ಹ ಅಭ್ಯರ್ಥಿಗಳ ಪರಸ್ಪರ ಮೆರಿಟ್ ಇಂಟರ್ವೈಸ್ ಮೆರಿಟ್ ಆಧಾರದ ಮೇಲೆ ಕಟ್ಟುನಿಟ್ಟಾಗಿ ನಡೆಯುತ್ತದೆ. ಪ್ರತಿಯೊಂದು ಶಾಲೆಯಲ್ಲಿನ ವರ್ಗವಾರು ಕ್ಯಾಟಗರಿ ವೈಸ್, ಜೆಂಡರ್ ವೈಸ್ ಮತ್ತು ವಾಸಸ್ಥಳ ಖಾಲಿ ಹುದ್ದೆಗಳನ್ನು ಪರಿಗಣಿಸಿ ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಆಯ್ಕೆ ಪ್ರಕ್ರಿಯೆಯನ್ನು ಖಚಿತಪಡಿಸಲಾಗುತ್ತದೆ. ಅಂದ್ರೆ ನೀವಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದಾಗ ನೀವು ಏನೇನ್ ನೋಡ್ಬೇಕಪ್ಪ ಅಂದ್ರೆ ನಿಮ್ ಜೆಂಡರ್ ಚೆಕ್ ಮಾಡ್ಕೊಳ್ಳಿ, ಮತ್ತು ಈ ವಾಸಸ್ಥಳ ನಿಮ್ದು ಕರೆಕ್ಟ್ ಇದೆನಾ ಅಂತ. ಅಂದ್ರೆ ನೀವು ರಿಜಿಸ್ಟ್ರೇಷನ್ ಆದ್ಮೇಲೆ ಅಲ್ಲಿ ಸಬ್ಮಿಟ್ ಮತ್ತು ರಿವ್ಯೂ ಅಂತ ಇರುತ್ತೆ, ಅಲ್ಲಿ ನೀವು ನೋಡ್ಬೇಕು. ಏನ್ ನೋಡ್ಬೇಕಪ್ಪ ಅಂತಂದ್ರೆ ನಿಮ್ ಕ್ಯಾಟಗರಿ ಕರೆಕ್ಟ್ ಆಯ್ತಾ, ಮತ್ತು ನಿಮ್ ಜೆಂಡರ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅವರು, ನಿಮ್ಮ ವಾಸಸ್ಥಳ ಅಂದ್ರೆ ಕರ್ನಾಟಕ, ಮತ್ತು ನಿಮ್ದು ಅಡ್ರೆಸ್ ಇರ್ತದೆ ಅದೆಲ್ಲ ಕರೆಕ್ಟ್ ಆಗಿದೆ ಅಂತ ಖಚಿತಪಡಿಸ್ಬೇಕು. ಅಲ್ಲಿ ಲಾಸ್ಟ್ಗೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ ಸಬ್ಮಿಟ್ ರಿವ್ಯೂ ಅಂತ, ಅದನ್ನೆಲ್ಲ ನೀವು ಅಲ್ಲಿ ಟಿಕ್ ಮಾರ್ಕ್ ತಗೊಂಡು ಸಬ್ಮಿಟ್ ರಿವ್ಯೂ ಅಂತ ಕ್ಲಿಕ್ ಮಾಡ್ಬೇಕು. ಸೊ ಅರ್ಹತೆ ಪಡೆದ ನೋಂದಾಯಿತ ಅಭ್ಯರ್ಥಿಗಳ ಮಾಹಿತಿ. ಸೊ ಪೋರ್ಟಲ್ ನಲ್ಲಿ ಈಗಾಗಲೇ ನೋಂದಾಯಿಸಿದ ಅರ್ಹ ಅಭ್ಯರ್ಥಿಗಳು ಮತ್ತೆ ನೋಂದಾಯಿಸಲು ಅಗತ್ಯವಿಲ್ಲ. ಅಂದ್ರೆ ಈ ಇವಾಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಂತ ಏನ್ ಬಿಟ್ಟಿದ್ದಾರೆ ನೋಡಿ, ಮಾರ್ಚ್ 28 ತನ ಆಪ್ಷನ್ ಇದೆ. ಇದಕ್ಕಿಂತ ಮುಂಚೆ ನೀವು ಏನಾದ್ರೂ ರಿಜಿಸ್ಟ್ರೇಷನ್ ಮಾಡಿಸಿದ್ರಿ ಅಂದ್ರೆ ರಿಜಿಸ್ಟ್ರೇಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ನೀವು ಅಲ್ಲಿ ಯೂಸರ್ ನೇಮ್ ಅಂತ ಕೊಟ್ಟಿರ್ತಾರೆ. ಯೂಸರ್ ನೇಮ್ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದಾಗ ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ನೋಡ್ರಿ ಅದೇ ಯೂಸರ್ ನೇಮ್ ಅದು, ಮತ್ತು ನಿಮ್ಮ ಹತ್ರ ಆಲ್ರೆಡಿ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರಪ್ಪ ಅಂದ್ರೆ ಮುಗಿದೋಯ್ತು, ಅದೇ ನಿಮ್ ರಿಜಿಸ್ಟ್ರೇಷನ್ ಅಂತ, ಮತ್ತೇನು ಇರಲ್ಲ. ಸೊ ನೆನ್ಪಿಡಬೋದಕ್ಕೆ ಏನಪ್ಪಾ ಅಂತಂದ್ರೆ ಎಲ್ಲಿ ತನ ರೌಂಡ್ಸ್ ಇರ್ತಾವ ನೋಡು ಅಲ್ಲಿ ತನ ನೀವು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಒಂದು ಸೇಫ್ ಅಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ, ಆಯ್ತಾ. ಸೊ ಆದರೆ 30 ಮಾರ್ಚ್ 2026 ಸೋಮವಾರ ಬೆಳಗ್ಗೆ 5 ಗಂಟೆಯಿಂದ 1 ಏಪ್ರಿಲ್ 2026 ಬುಧವಾರ ರಾತ್ರಿ 11:50 ಗಂಟೆವರೆಗೆ ಇರುವ 3 ದಿನಗಳ ವಿಸ್ತರಣೆ ಅವಧಿಯಲ್ಲಿ ಈ ಕೆಳಗಿನ ಮಾಹಿತಿಗಳನ್ನು ತಿದ್ದುಪಡಿ ಅಥವಾ ನವೀಕರಿಸಬಹುದು. ಅಂದ್ರೆ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿಸಿದ್ರಿ ಮತ್ತು ಇನ್ನು ನಿಮ್ಗೆ ಏನಾದ್ರೂ ಡೌಟ್ ಇತ್ತಪ್ಪ ಅಂದ್ರೆ ನೀವಾದ್ರೂ ಚೇಂಜ್ ಮಾಡ್ಬೋದು. ಹಳೆ ರಿಜಿಸ್ಟ್ರೇಷನ್ ಮಾಡಿದವರಾದ್ರೂ ಚೇಂಜ್ ಮಾಡ್ಬೋದು, ಮತ್ತು ಈಗ ಏನು 3 ದಿನ ಟೈಮ್ ಕೊಟ್ಟಿರ್ತಾರೆ ನೋಡು ಅವರು ಇದನ್ನ ಡೀಟೇಲ್ಸ್ ನ ಚೇಂಜ್ ಮಾಡಬಹುದು. ಏನೇನ್ ಡೀಟೇಲ್ಸ್ ಅಪ್ಪ ಅಂತಂದ್ರೆ ತಮ್ಮ ವಾಸಸ್ಥಳ ಅಂದ್ರೆ ನಿಮ್ಮ ಡೊಮಿಷಿಯಲ್, ಮತ್ತು ವರ್ಗ ಅಂದ್ರೆ ನಿಮ್ಗೆ ಯಾವ ಕ್ಯಾಟಗರಿ ಅಥವಾ ಲಿಂಗ, ಸಂಬಂಧಿತ ತಿದ್ದುಪಡಿಗಳು ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಗಿದಪ್ಪ ಅದು ನೀವು ನೋಡಿದ್ದಿಲ್ಲ, ನೀವು ಅದನ್ನ ಇಗ್ನೋರ್ ಮಾಡಿದ್ರೆ ಇವಾಗ ನೀವು ಅದನ್ನ ನೋಡ್ಬೋದು. ಇದು ಅವರ ಅದಕ್ಕಂತಾನೆ ಹೇಳ್ತಿದ್ರೆ ಇದೇ ಕೊನೆ ಆಪ್ಷನ್, ಇದಾದ್ಮೇಲೆ ನಿಮ್ಗೆ ಆಗಲ್ಲ. ಸೊ ಆದಷ್ಟು 30 ಮಾರ್ಚ್ ಏಪ್ರಿಲ್ ಇಂದ 1 ಏಪ್ರಿಲ್ ತನಕ ನೀವು ಇನ್ನೊಂದ್ಸತಿ ಚೆಕ್ ಮಾಡ್ಕೊಂಡ್ರೆ ಒಳ್ಳೆಯದು. ಸೊ ಶಾಲೆಗಳ ಆದ್ಯತೆ ಕ್ರಮ, ಪ್ರಿಯಾರಿಟಿ ಅಥವಾ ಆಯ್ಕೆ, ಚಾಯ್ಸ್ ಆಫ್ ಸ್ಕೂಲ್ಸ್ ನವೀಕರಣ. ಅಕಸ್ಮಾತ್ ನೀವು ಅದ್ರ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ್ಮೇಲೆ ನೀವು ಸೈನಿಕ್ ಸ್ಕೂಲ್ ಏನು ಈ ಕೌನ್ಸಿಲಿಂಗ್ ಅಂತ ರೌಂಡ್ ಸ್ಟಾರ್ಟ್ ಆಗಿದೆಲ್ಲ, ಇಲ್ಲ ನಮಗೆ ಬೇರೆ ಸ್ಕೂಲ್ ಬೇಕಂತ ನಿಮ್ಗೆ ಅನ್ಸಿದ್ರೆ ಲಾಸ್ಟ್ ಆಪ್ಷನ್ 1 ಏಪ್ರಿಲ್ ತನಕ ನೀವು ಚೇಂಜ್ ಮಾಡ್ಬೋದಪ್ಪ ಅಂತ ಹೇಳ್ತಿದ್ದಾರೆ. ನವೀಕರಣ ಅಂದ್ರೆ ಚೇಂಜ್ ಮಾಡ್ಬೋದು.